ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹ್ಯಾಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ರೀ ಮಸ್ತ್ ಪೈಕಿ ಕ್ಯಾಬೇಜ್ ಗೋಲ್ ಗ್ರೇವಿ ಮಾಡತ್ತೇನೆ ರೀ. ಹಾಂ ರೀ, ಇಲ್ಲಿ ನೋಡ್ರಿ ಒಂದು ಕ್ಯಾಬೇಜ್ ಗಡ್ಡೆ ತೊಗೊಂಡೇನಿ. ಅದ್ರ ಮ್ಯಾಲಿಂದ ಒಂದು 4ರಿಂದ 5 ಪದರೆಲ್ಲ ತೆಗೆದ್ರೆ ನಡಕಿನ ಭಾಗ ಅಷ್ಟೇ ನಾನು ಹೆರ್ಮುಳ್ಗೆ ಹಾಕಿ ಸಣ್ಣಗೆ ತೆರೆದೇ ಇಟ್ಕೊಂಡೀನಿ ರೀ. ಅದಕ್ಕೆ ನಾನಿಲ್ಲಿ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು, ಖಾರ, ಅರಿಶಿನ ಮತ್ತು ಪೆಪ್ಪರ್ ಪೌಡ್ರು, ಧನಿಯಾ ಪುಡಿ ಹಾಕಿ ಇಟ್ಕೊಳತ್ತೇನೆ ರೀ. ಇನ್ನು ಅದಕ್ಕೆ 4ರಿಂದ 5 ಚಮಚ ನಾನಿಲ್ಲೇ ಕಾರ್ನ್ಫ್ಲೋರ್ ಸೇರ್ಸತ್ತೇನೆ ರೀ. ಕಾರ್ನ್ಫ್ಲೋರ್ ಬದಲಿ ನೀವು ಅಕ್ಕಿ ಹಿಟ್ಟು ಹಾಕ್ತಾನಂದ್ರೆ ಹಂಗೂ ನಡೀತೈತೆ ರೀ. ಆದರೆ ಟೇಸ್ಟ್ ಮಾತ್ರ ಕಾರ್ನ್ಫ್ಲೋರ ಕೊಡ್ತೈತಿ. ಭಾಳ ಹಾಕೋಬೇಡ್ರಪ್ಪ, ಮತ್ತು ಭಾಳ ಹಿಟ್ಟು ಹಾಕತಿ ನೋಡ್ಕೊಂಡನ ಹಾಕೋರಿ. ಇದೆಲ್ಲ ಉಪ್ಪು ಖಾರ ಎಲ್ಲ ರೀ ಇದ್ರ ಜೊತೆ ಮಿಕ್ಸ್ ಆಗೋದ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಡೋಣಂತ. ಉಪ್ಪು ಹಾಕಿರೋದ್ರಿಂದ ರೀ ಸ್ವಲ್ಪ ನೀರು ಬಿಡ್ತೈತಿ. ಏನು ಟೆನ್ಷನ್ ಇಲ್ಲ, ಆರಾಮಾಗಿ ನೀವು ಕಾರ್ನ್ಫ್ಲೋರ್ ಜೊತೆ ಇದೆಲ್ಲನೂ ಮಿಕ್ಸ್ ಮಾಡ್ಕೊಂಬಿಡ್ರಿ. ಹಿಂಡದು ಏನು ನೀರದು ತೆಗಿಯೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ಟೇಸ್ಟ್ ಕಮ್ಮಿ ಆಗಿಬಿಡ್ತೈತಿ. ಇನ್ನು ಏನೈತಲ್ರಿ, ನಾನಿಲ್ಲೇ ಮ್ಯಾಲೆ ಒಂಚೂರು ಕಡ್ಲೆ ಹಿಟ್ಟು ಸೇರ್ಸಾತೇನೆ ರೀ. ಅದು ಎಷ್ಟಪ್ಪ ಅಂದ್ರೆ ಒಂದು 2ರಿಂದ 3 ಚಮಚ ಆದರೆ ಸಾಕು. ಇದೇ ಕ್ಯಾಬೇಜ ನೀರು ಬಿಡೋದ್ರಿಂದ ರೀ ಆ ನೀರನ್ನು ಸ್ವಲ್ಪ ಹೀರ್ಕೋಲಿ ಅನ್ನೋ ಉದ್ದೇಶಕ್ಕೆ ನಾನಿಲ್ಲೇ ಕಡಲೆ ಹಿಟ್ಟು ಹಾಕತ್ತೇನೆ ರೀ. ಸ್ವಲ್ಪ ಅಂದರೆ ಒಂದು 2 ಚಮಚ ಆದರೆ ಸಾಕು. ಇದನ್ನೊಂದೊಳ್ಳೆ ಮಿಕ್ಸ್ ಮಾಡಿ ಸಣ್ಣ ಗೋಲ್ ಮಾಡಿ ಇಟ್ಕೊಂಡ್ಬಿಡೋಣಂತ. ನೋಡಿರಿ, ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ ಮಾಡ್ಕೊರಿ. ನಾನಿಲ್ಲಿ ಒಂಚೂರು ದೊಡ್ಡ ಸೈಜ ಮಾಡಿಬಿಟ್ಟಿದ್ದೀನಿ. ನೀವು ಇನ್ನೊಂಚೂರು ಇದಕ್ಕೆ ಕಮ್ಮಿ ಮಾಡ್ತಾನಂದ್ರೆ ಹಾಗೂ ನಡೀತೈತೆ. ನಮಗೆ ಯಾವ ಸೈಜ್ ಬೇಕಲ್ರಿ ಆ ಸೈಜ್ ಎಲ್ಲನೂ ನಾವು ಒಮ್ಮೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೇನೆ ರೀ. ಇನ್ನು ಒಂದು ಸೈಡ್ ಎಣ್ಣೆನೂ ಕಾಯಕ್ಕೆ ಇಟ್ಟಿದ್ದೇನೆ ರೀ. ಅದ್ರ ಒಳಗೆ ಇವನಷ್ಟು ನಾವಿಲ್ಲೇ ಕರೆದು ಬಂದುಬಿಡೋಣಂತ ನಡೀರಿ. ಹಾಕಿದ ಪೆಟ್ಟಿಗೆ ಒಮ್ಮೆ ಟಚ್ ಮಾಡಬೇಡ್ರಿ, ಒಂಚೂರು ಬೇಯು ಮಟ ಬಿಟ್ಬಿಡ್ರಿ. ಯಾಕಂದ್ರೆ ಎಲ್ಲ ಒಡೆದು ಬಿಡ್ತಾವೆ ನೀವು ಒಮ್ಮೆ ಕೈ ಹಾಕಿದ್ರಿ ಅಂದ್ರೆ. ಒಂದು 50% ಬೆಂದಿತ್ತೆ ಅಂದ್ರೆ ನಿಮಗೆ ಗೊತ್ತಾಕತಿ. ಆವಾಗ ಸ್ವಲ್ಪ ಕೆಳಗ ಮೇಲೆ ಮಾಡಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡ್ರಿಲ್ಲ ಈಗ ಬಿಟ್ಟೈತ್ಲ. ಇವಾಗ ನಾವು ಹೊಳ್ಸಿದೀವಪ್ಪ ಅಂತಂದ್ರೆ ಗುಲಾಬ್ ಹೆಂಗೆ ಹಾಕಿರ್ತೇವಲ್ರಿ ಹಂಗೆ ಇರ್ತಾವೆ, ಕೆಡೋದಿಲ್ಲ. ಅದಕ್ಕೆ ಗುಲಾಬ್ ಜಾಮೂನ್ ಥರ ರೀ ಒಂದು ಒಳ್ಳೆ ಮಿಕ್ಸ್ ಯಾವಾಗಲೂ ಮಾಡ್ಕೊತ ಇದ್ಬಿಡೋಣ. ಯಾಕಂದ್ರೆ ರೌಂಡಾಗೆ ನಮಗೆ ಎಲ್ಲ ಗೋಲ ಬೇಯಬೇಕಲ್ರಿ. ನೋಡಿರಿ, ಸೌಡ್ ತೊಗೊಂಡು ಒಂಚೂರು ಮಿಕ್ಸ್ ಮಾಡ್ಕೊತ ಇದ್ದೀವಂದ್ರೆ ಎಲ್ಲ ಬದಿಯು ನಮಗೆ ಬೆಂದ ಸಿಕ್ಬಿಡ್ತಾವ್ರಿ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಸಣ್ಣ ಉರಿ ಒಳಗೆ ಹುರ್ಕೊಂಬಿಡ್ರಿ. ಜಾಸ್ತಿ ಹೈ ಫ್ಲೇಮನ್ನು ಇಡಬೇಡ್ರಿ. ನೋಡ್ರಿ, ನಾನು ತೋರ್ಸಾತೇನೆ. ಇಷ್ಟ ನನಗೆ ಕಲರ್ ಸಿಗಬೇಕು. ಫೈನಲಾಗಿ ಇಷ್ಟು ರೆಡಿ ಅದು. ಇದಕ್ಕೊಂದು ಒಳ್ಳೆ ಮಸಾಲಾನ ರೆಡಿ ಮಾಡೋಣ ಅಂತ ನಡೀರಿ. ಇಲ್ಲಿ ನೋಡ್ರಿ, ಒಂದು ಮಿಕ್ಸರ್ ಜಾರ್ ತೊಗೊಂಡೀನಿ. ಒಂದು ದೊಡ್ಡ ಸೈಜ ಉಳ್ಳಾಗಡ್ಡೆ ಹಾಕಿದ್ದೀನಿ ರೀ. ಅದಕ್ಕೆ ನಾನಿಲ್ಲಿ ಒಂದು ಟೊಮೆಟೊ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಸೇರ್ಸಾತೇನೆ ರೀ. ಇನ್ನು ಮನೆ ಮಾಡಿದಂಥ ಮಸಾಲ ಖಾರ ಇತ್ತು ಅದನ್ನು ಸೇರ್ಸಾತೀನಿ. ಇನ್ನು 7ರಿಂದ 8 ಕಾಜು ಇತ್ತು ರೀ, ಅದನ್ನು ಸೇರಿಸಿ ಸ್ವಲ್ಪ ನೀರು ಹಾಕಿ ಸಣ್ಣಗೆ ನಾವಿಲ್ಲೇ ರುಬ್ಕೊಂಬಂದ್ಬಿಡೋಣ. ನೋಡ್ರಿ, ಇಲ್ಲಿ ತೋರ್ಸಾತೀನಿ. ಇಷ್ಟು ಸಣ್ಣಗೆ ಆದ್ರೆ ಸಾಕು ನನಗೆ. ನೋಡ್ರಿ, ಇಷ್ಟ ಆಯಿತು. ಇನ್ನು ಇದನ್ನು ಸೈಡ್ ಎತ್ತಿಟ್ಬಿಡೋಣಂತ. ಇನ್ನು ಸಿಂಪಲ್ಲಾಗಿ ಒಂದು ಒಗ್ಗರಣೆ ರೆಡಿ ಮಾಡೋಣಂತ ನಡೀರಿ. ಇಲ್ಲಿ ನೋಡ್ರಿ, ಸ್ವಲ್ಪ ಎಣ್ಣೆ ಹಾಕತ್ತೀನಿ. 4ರಿಂದ 5 ಚಮಚ ಆದ್ರೆ ಸಾಕು. ನಮ್ಮ ಗ್ರೇವಿ ನೋಡ್ಕೊಂಡು ನಾವು ಎಣ್ಣೆ ಹಾಕೋಬೇಕಾಕತಿ. ಭಾಳ ಆದರೂ ಟೇಸ್ಟ್ ಆಗೋದಿಲ್ಲ. ಅದಕ್ಕೆ ಮಸಾಲೆ ಐಟಮ್ಸ್ ಆದ ಚಕ್ಕೆ, ಲವಂಗ, ಸ್ವಲ್ಪ ಪಲಾವ್ ಎಲೆ, ಮರಾಠ ಮೊಗ್ಗು ಇವನ್ನೆಲ್ಲ ಹಾಕಿರಿ. ಒಂದೇ ಒಂದು ಏಲಕ್ಕಿ ಹಾಕಿದ್ದೀನಿ ರೀ. ಯಾಕಂದ್ರೆ ಗ್ರೇವಿ ಕಮ್ಮಿ ಐತಿ. ಗ್ರೇವಿ ನೋಡ್ಕೊಂಡು ನಾವಿಲ್ಲೇ ಹಾಕೋಬೇಕಾಕತಿ. ಇನ್ನು ಇದೆಲ್ಲ ಬೇಯುವವರೆಗೂ ರೀ ಸಣ್ಣದಾಗೆ ನಾನಿಲ್ಲೇ ಒಂದಷ್ಟು ಉಳ್ಳಾಗಡ್ಡೆ ಹೆಂಚಿಟ್ಕೊಂಡೇನಿ ರೀ, ಅವ್ನು ಸೇರ್ಸಾತೇನೆ. ಇನ್ನು ಹಸಿ ಬಟಾಣಿ ಕಾಳಿದ್ರೆ ಅದನ್ನು ತೊಗೊಂಡೇನಂತೆ. ಇದು ಆಪ್ಷನಲ್ ರೀ, ಮನೆಯಾಗಿದ್ರೆ ಹಾಕೋರಿ, ಇಲ್ದರೂ ನೀವು ಹಂಗೆ ಮಾಡಿದ್ರು ಮಸ್ತ್ ಟೇಸ್ಟಾಗಿ ಕೊಟ್ಬಿಡ್ತೈತೆ ರೀ. ನಾನು ಮನೆಯಾಗ ಇದ್ದಿದ್ದ ಕಾರಣ ಹಾಕಿದ್ದೀನಿ. ಇದ್ರ ಒಳಗೆ ನೀವು ಸಣ್ಣಗೆ ಕ್ಯಾರೆಟ್ ಹೆಂಚಿಟ್ಕೊಂಡು ಹಾಕ್ತಾನಂದ್ರೆ ಅದು ನಡಿತೈತಿ. ಕ್ಯಾಪ್ಸಿಕಮ್ ಇದ್ರೆ ಅದು ನಡಿತೈತೆ ರೀ. ಇನ್ನು ಇದಕ್ಕೆ ರೀ ನಾನಿಲ್ಲೇ ಸ್ವಲ್ಪ ಅರಿಶಿನ ಹಾಕತ್ತೇನೆ ರೀ. ಸ್ವಲ್ಪ ಕಾಶ್ಮೀರಿ ಲಾಲ್ ಮಿರ್ಚಿ ಇತ್ತು ಅದನ್ನು ಸೇರ್ಸತ್ತೀನಿ. ಇನ್ನು ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಡೋಣಂತ್ರಿ. ಇನ್ನು ಆವಾಗಲೇ ಮಸಾಲೆ ಒಂದು ಮಾಡಿ ಇಟ್ಕೊಂಡಿದ್ದೀವಲ್ರಿ ಮಿಕ್ಸರ್ ಜಾರ್ ಒಳಗೆ, ಅದನ್ನೊಂಚೂರು ನಾನಿಲ್ಲೇ ಸೇರ್ಸತ್ತೇನೆ. ಇನ್ನು ನೀರು ರೀ ನಾವು ಎಷ್ಟು ಗ್ರೇವಿ ಬೇಕಲ್ಲ ಅಷ್ಟು ನೋಡ್ಕೊಂಡು ಹಾಕೋಣಂತ. ಮಿಕ್ಸರ್ ಜಾರ್ಕ ನಾನು ಸ್ವಲ್ಪ ನೀರು ತೊಗೊಂಡೇನಿ. ಅದನ್ನೊಂಚೂರು ಮಿಕ್ಸ್ ಮಾಡಿ ಇನ್ನೆಲ್ಲನೂ ನಾನಿಲ್ಲೇ ಒಂದು ಒಳ್ಳೆ ಮಿಕ್ಸ್ ಕೊಡತ್ತೇನೆ. ನೋಡ್ರಿ, ನಿಮಗೆ ಮತ್ತೆ ಅವರೇ ಕಾಯಿಪಲ್ಲೆ ಇಷ್ಟ ಇದ್ರೆ ಇದ್ರಾಗ ಆರಾಮಾಗಿ ಹೆಂಚಿ ಹಾಕೊಂಡೆ ತಿನ್ನಿರಿ. ನಾವು ಇಷ್ಟಪಟ್ಟಿದ್ದೀನಿ ನಾವು ಮಾಡ್ಕೊಂಡೆ ನಾವು ತಿನ್ನೋಕೆ ಯಾರ್ದೇನು ಅಂಜಿಕೆ ಹೇಳಿ ನೋಡೋಣ. ಇನ್ನು ಇಷ್ಟೆಲ್ಲ ಆದಂದ್ರೆ ನಾನಿಲ್ಲಿ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಸ್ವಲ್ಪ ಉಪ್ಪು ಸೇರ್ಸತ್ತೀನಿ. 1 ಚಮಚ ಜೀರಿಗೆ ಮತ್ತು ಧನಿಯಾ ಪುಡಿ ಇತ್ತು, ಅದನ್ನು ಮೊದಲೇ ಹುರಿದ ರೆಡಿ ಮಾಡಿ ಇಟ್ಕೊಂಡಿನಿ. ಅದನ್ನೊಂದು ಚಮಚ ಸೇರ್ಸತ್ತೀನಿ ನಾನಿಲ್ಲಿ. ಇನ್ನು ಒಂದೊಳ್ಳೆ ಮಿಕ್ಸ್ ಮಾಡಿಬಿಡೋಣಂತ. ಇನ್ನು ಸ್ವಲ್ಪ ಬಾಯಿ ಮುಚ್ಚಿಟ್ಬಿಡೋಣ್ರಿ. ಯಾಕಂದ್ರೆ ನೋಡ್ರಿ, ಇಲ್ಲಿ ಎಲ್ಲ ಸೈಡೆಲ್ಲ ಎಣ್ಣೆ ಬಿಟ್ಟು ಕುದಿಯತೈತಿ. 1 ನಿಮಿಷ ಕುದಿಸ್ಕೊಂಬಂದ್ರೆ ಸಾಕು, ಸಣ್ಣ ಉರಿವೇ ಇರಲಿ. ಇನ್ನು ನಾವು ಗೋಲ್ ಮಾಡಿ ಇಟ್ಕೊಂಡಿದ್ದೀವಲ್ರಿ ಕ್ಯಾಬೇಜ್ ಗೋಲ, ಅವನ್ನ ಸೇರ್ಸತ್ತೀನಿ. ಒಂದೊಳ್ಳೆ ಮಿಕ್ಸ್ ಕೊಟ್ಬಿಡೋಣಂತ್ರಿ. ಇಷ್ಟೆಲ್ಲ ಆದಿಂದ ಗ್ರೇವಿ ನೋಡಿರಿ, ನಿಮಗೆ ಇನ್ನೊಂಚೂರು ನೀರು ಬೇಕಂದ್ರೆ ಹಾಕೋರಿ ನಡಿತೈತಿ. ಇನ್ನು ನಾನಿಲ್ಲೇ ಫೈನಲ್ ಟಚ್ ಅಂತ ಮನ್ಯಾಗ ಸ್ವಲ್ಪ ಬೆಣ್ಣೆ ಇತ್ತು, ಫ್ರೆಶ್ ಬೆಣ್ಣೆ, ನಾನಿಲ್ಲೇ ಬೆಣ್ಣೆ ಸೇರ್ಸತ್ತೀನಿ. ಇದ್ರೆ ಹಾಕೋರಿ, ಇಲ್ದರ ನಡಿತೈತಿ. ಇಲ್ಲರ ತುಪ್ಪ ಸೇರಿಸ್ತಾನಂದ್ರೆ ಅದು ನಡಿತೈತಿ. ನಮಗೆ ಅದು ಬೇಡಪ್ಪ ಅಂದ್ರೆ ಹಂಗೆ ಬಿಟ್ಟರು ನಡಿತೈತಿ ರೀ.
ಬೆಣ್ಣೆ ಹಾಕಿ ಮತ್ತೊಂದು ನಿಮಿಷ ಸಣ್ಣೂರಿ ಒಳಗೆ ಬಾಯಿ ಮುಚ್ಚಿಟ್ಬಿಟ್ಟಿನಿ ರೀ. ಇನ್ನು ಬಾಯಿ ತೆಗೆದು ನೋಡಿದ್ರೆ ಎಲ್ಲ ಕರಗಿತ್ತು. ಫೈನಲ್ ಆಗಿ ಒಂದು ಒಳ್ಳೆ ಮಿಕ್ಸ್ನಾಗ ಕೊಟ್ಬಿಡೋಣಂತ. ಇಲ್ಲಿ ನೋಡ್ರಿ ಫೈನಲ್ ಆಗಿ 1 ನಿಮಿಷ ಸಣ್ಣೂರಿ ಒಳಗೆ ಬಾಯಿ ಮುಚ್ಚಿಟ್ಟಿಂದ ಇಷ್ಟು ರೆಡಿ ಆಯ್ತು. ಇನ್ನು ಒಂದು ಒಳ್ಳೆ ಮಿಕ್ಸ್ ಕೊಟ್ಟಿವಪ್ಪ ಅಂದ್ರೆ ಇದ್ರ ಕೆಲಸ ಮುಗ್ದಂಗೆ ಆಯ್ತು. ನೀವು ಚಪಾತಿ ಜೊತೆ, ಅನ್ನದ ಜೊತೆ, ಪೂರಿ ಜೊತೆ ನಿಮಗೆ ಯಾವ್ದು ಇಷ್ಟ ಬರ್ತೈತಲ್ಲ ಆ ಥರ ಜೊತೆ ಆರಾಮಾಗಿ ಹಾಕೊಂಡು ತಿಂದ್ಬಿಟ್ರಿ. ಆದಷ್ಟು ಬಿಸಿ ಇದ್ದಾಗ ತಿನ್ನಿರಿ, ಯಾಕಂದ್ರೆ ಟೇಸ್ಟ್ ಮಸ್ತ್ ಪೈಕಿ ಕೊಟ್ಬಿಡ್ತೈತಿ. ಇಲ್ಲಿ ನೋಡ್ರಿ ನಾನು ಪೋರ್ಕ್ಲೆ ಪ್ರೆಸ್ ಮಾಡಿ ತೋರ್ಸಾತೀನಿ ಎಷ್ಟು ಸಾಫ್ಟಾಗಿ ನಮ್ದು ಕ್ಯಾಬೇಜ್ ಗೋಲ್ ಅನ್ನೋದು ರೆಡಿಯಾಗಿದ್ದಾವೆ. ಹಾಂ, ನಂದು ಇವತ್ತು ಕ್ಯಾಬೇಜ್ ಗೋಲ್ ನೋಡಿರಿ. ಹಂಗೆ ಹೋಗಬೇಡ್ರಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಇನ್ನೊಂದು ವಿಡಿಯೋದಾಗ ನಿಮಗೆ ಮತ್ತೆ ಭೇಟಕ್ಕನಂತ್ರಿ. ಅಲ್ಲಿವರೆಗೂ ಬಾಯ್.